ಪ್ರಪಂಚದಲ್ಲಿ ಯಾವುದೇ ಒಬ್ಬ ನಾಯಕನಿಗೆ ಕೊಟ್ಟಂತಹ ಅತಿ ಹೆಚ್ಚಿನ ಗೌರವ ಇದಾಗಿರ್ತದೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಏನ್ ಹೇಳಿದ್ರು, ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯ ಸಮಾಜದ ಸೃಷ್ಟಿ, ಅದು ಅವರ ಪರಿಕಲ್ಪನೆ ಆಗಿತ್ತು. ಅದನ್ನೇ 14ನೇ ಶತಮಾನದಲ್ಲಿ ಕನಕದಾಸರು ಹೇಳಿದ್ದು, ಅದನ್ನೇ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಬರೆದಿದ್ದು, ಅದನ್ನೇ ಈಗ ತನ್ನ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಅಳವಡಿಸಿಕೊಂಡು ಈ ರಾಜ್ಯದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಮನುಷ್ಯ ನಾವೆಲ್ಲರೂ ಒಂದೇ ಅಂತ ಹೇಳೋದೇ ಈ ಸರ್ಕಾರದ ಮುಖ್ಯ ಉದ್ದೇಶ ಆಗಿರ್ತದೆ. ಸಿದ್ದರಾಮಯ್ಯನವರಿಗೆ ಬಡವರಲ್ಲಿ, ಬಲ್ಲಿದರಲ್ಲಿ, ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟಿರುವ ಜನಗಳಲ್ಲಿ ಇರುವಂತಹ ಕಾಳಜಿ ಆ ದೇವರು ಕೊಟ್ಟ ವರ ಅಂತಾನೆ ಇವತ್ತು ನಾವು ಹೇಳ್ಬೋದು. ಇವತ್ತು 5 ಯೋಜನೆಗಳು ನಿಮ್ಗೆ ಗೊತ್ತೇ ಇದೆ. ಮುಂದಿನ ಮಾತುಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದನ್ನು ತಮ್ಮನ್ನು ಕುರಿತು ಹೇಳ್ತಾರೆ. ಇವತ್ತು ಕುರುಬ ಸಮಾಜ ಇಡೀ ರಾಜ್ಯದಲ್ಲಿ ಏನಾದ್ರೂ ನಾನು ಒಬ್ಬ ಕುರುಬ ಅಂತ ಹೇಳಿ, ನಾನು ಒಬ್ಬ ದಲಿತ ಸಮಾಜದವ, ನಾನು ಒಬ್ಬ ಅಹಿಂದ ವ್ಯಕ್ತಿ ಅಂತ ಏನಾದ್ರೂ ಹೇಳಲಿಕ್ಕೆ ಧೈರ್ಯ ಬಂದಿದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಯಾವುದೇ ವ್ಯಕ್ತಿ, ಯಾವುದೇ ಸಮಾಜ, ಅವರು ಮೇಲ್ವರ್ಗಕ್ಕೆ ಸೇರ್ಲಿ, ಕೆಳವರ್ಗಕ್ಕೆ ಸೇರ್ಲಿ, ಎಲ್ಲರೂ ಒಂದೇ ಅನ್ನೋದೇ ಕಾಂಗ್ರೆಸ್ ಸರ್ಕಾರ ಧ್ಯೇಯ ಆಗಿರ್ತದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರ ಉದ್ದೇಶ ಸಹ ಅದೇ ಆಗಿರ್ತದೆ. ಇವತ್ತು ಇಡೀ ರಾಜ್ಯದಲ್ಲಿ ಕುರುಬ ಸಮಾಜದ ಹಲವಾರು ಕಾಲೇಜುಗಳನ್ನು ಕಟ್ಟಿದ್ದಾರೆ, ಸ್ಕೂಲ್ಸ್ ಅನ್ನು ಕಟ್ಟಿದ್ದಾರೆ, ಹಾಸ್ಟೆಲ್ಗಳನ್ನು ಕಟ್ಟಿದ್ದಾರೆ. ಅದು ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಮಾತ್ರ ಸಾಧ್ಯ ಆಗಿದ್ದು. ಇನ್ನು ಮುಂದುವರಿದ ಭಾಗವಾಗಿ ಮುಂದಿನ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಮುಖಾಂತರ ಯಾವುದೇ ಅಹಿಂದ ಹಾಸ್ಟೆಲ್ಗಳಾಗ್ಲಿ, ಸ್ಕೂಲ್ಗಳಾಗ್ಲಿ, ಇವುಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಆಶೆ ಆಗಿರ್ತದೆ. ಇನ್ನು 3.5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಮುಖ್ಯಮಂತ್ರಿಗಳಾಗಿ ಇನ್ನು 3 ವರ್ಷ ಇರೋ ತನಕ ನೀವೆಲ್ಲ ಸೇರಿ ಅವರ ಕೈಯನ್ನ ಬಲಪಡಿಸಬೇಕಾಗಿದ್ದು ಬಹಳ ಅತ್ಯವಶ್ಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇನ್ನೊಂದು ವಿಶೇಷವಾದ ಸಂದರ್ಭ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕುರುಬರ ಕೇಂದ್ರ ಸಂಘ ಗಾಂಧಿನಗರದಲ್ಲಿದೆ. ಸುಮಾರು 100 ವರ್ಷಗಳಾಗಿದೆ ಆ ಸಂಘವನ್ನು ಕಟ್ಟಿ, ಆ ಕಟ್ಟಡವನ್ನು ಕಟ್ಟಿ ಸಹ 100 ವರ್ಷಗಳಾಗಿದೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸರ್ಕಾರದ ಬಿಡಿಗಾಸು ಸಹ ತಗೊಳ್ದೆ, ಯಾರ್ಯಾರು ಕುರುಬ ರಾಜಕಾರಣಿಗಳಿದ್ದೀರಿ, ಕುರುಬ ಉದ್ಯಮಿಗಳಿದ್ದೀರಿ, ನೀವೆಲ್ಲರೂ ಸೇರಿ ಆ ಕಟ್ಟಡವನ್ನು ಒಡೆದಾಕಿ ಸುಮಾರು 50 ಕೋಟಿ ವೆಚ್ಚದಲ್ಲಿ ಆ ಕಟ್ಟಡವನ್ನು 18 ತಿಂಗಳಲ್ಲಿ ಒಡೆದು ಅದನ್ನು ಕಟ್ಟಿ ಹೊಸದ ಕಟ್ಟಡ ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನನ್ನನ್ನು ಒಳಗೊಂಡಂತೆ ಎಲ್ಲ ನಾವು ರಾಜಕಾರಣಿಗಳು ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಾವು 2 ಗಂಟೆಗಳ ಕಾಲ ತಡವಾಗಿ ಮುಖ್ಯಮಂತ್ರಿಗಳು ನಾವೆಲ್ಲ ಬಂದಿದ್ವಿ. ಆದರೆ ಕೆಲವು ಬೇರೆ ಅನ್ಯ ಕಾರ್ಯಕ್ರಮಗಳು ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರೋದು ಸ್ವಲ್ಪ ತಡವಾಗಿದೆ. ಆದ್ರಿಂದ ಎಲ್ಲ ನನ್ನ ಬಂಧುಗಳಲ್ಲಿ ಕ್ಷಮೆಯನ್ನು ಯಾಚನೆ ಮಾಡುತ್ತಾ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನೇ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾನು ಸಹ ನಿಮಗೆ ಯಾವತ್ತೂ ಚಿರಋಣಿಯಾಗಿರ್ತೇನೆ ಅಂತ ಹೇಳಿ ನಾನು ಇಷ್ಟು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.